ಬಂದ್ಬಿಟ್ಟು ನಮ್ಮ ವೆಬ್ಸೈಟ್. ಓಕೆ, ಈ ವೆಬ್ಸೈಟಲ್ಲೇ ಸೊ ವಿ ಆರ್ ಲಾಂಚಿಂಗ್ ದ ಗ್ರೀವೆನ್ಸ್ ಸಪೋರ್ಟ್ ಸೆಲ್. ಮೇನ್ ಆಗಿ ನಾವು ಸ್ಟಾರ್ಟ್ ಮಾಡಿರುವಂಥ ಮೋಟಿವ್ ಏನಂತ ಹೇಳಿದ್ರೆ ಸಪೋರ್ಟ್ DC ಲೆವೆಲಿಂದ ನಾವು ತಗೊಳ್ತಿರೋದು, ನಾಟ್ ಫ್ರಮ್ ದ ಲೋಕಲ್ ಲೆವೆಲ್. ಸೊ ಈಗ ಅಲ್ಲಿ ನಮಗೆ ಅಲ್ಲಿ ಸೀನಿಯರ್ಸ್ ಹೋಗ್ಬಿಟ್ಟು ವಿ ಕ್ಯಾನ್ ಡ್ರೈವ್ ದೆಮ್, ರೈಟ್? ಸೊ ಈಗ ಲೀಗಲ್ ಟೀಮ್ ಅಂತ ಹೇಳಿದ್ರೆ ಈಗ ನಾವು ಕರ್ನಾಟಕ ಹೈಕೋರ್ಟಲ್ಲಿ ವೆನ್ ಐ ಆಮ್ ಇಂಟ್ರೆಸ್ಟ್ ಟು ಸ್ಟಾರ್ಟ್ ದಿಸ್ ಮಿಷನ್ ಐ ಮೆಟ್ ನಾಗಭೂಷಣ್ ಸರ್. ನಾನು ಹೇಳಿದೆ ಸರ್ ದಿಸ್ ಇಸ್ ಅ ಇನಿಷಿಯೇಟಿವ್ ಐ ವಾಂಟೆಡ್. ಈಗ ಒಬ್ಬ ಅಗ್ರಿಕಲ್ಚರ್ ಓದಿರೋದ್ರೆ ನನಗೆ ಸಾಫ್ಟ್ವೇರ್ ಕೆಲಸ ಮಾಡುವಂಥ ಐ ಕ್ಯಾನ್ ಗೈಡ್ ಇಟ್, ಐ ಕ್ಯಾನ್ ಸೇ ಇಟ್ ವಾಟ್ ಹಿ ಕ್ಯಾನ್ ಡೂ ಇನ್ ಅಗ್ರಿಕಲ್ಚರ್ ಬೆಟರ್ ದೆನ್ ಅದರ್ಸ್, ರೈಟ್? ದಿಸ್ ಇಸ್ ದ ಇನಿಷಿಯೇಟಿವ್. ಹಿಯರ್ ಇಸ್ ಲೈಕ್ ಇನ್ ನಾವು 100% ನಿಮಗೆ ಯಾವುದನ್ನು ಶ್ಯೂರಿಟಿ ಕೊಡಲ್ಲ. ಮುಂದೆ ಆಳೋದನ್ನ ನೋಡಿದ್ದೀವಿ, ಆಫೀಸ್ ಎದುರುಗಡೆ ಕೂತ್ಕೊಂಡು ಧರಣಿ ಮಾಡೋದನ್ನ ನೋಡಿದ್ದೀವಿ. ಬಟ್ ಆನ್ ದ ಡೇ ಇಟ್ಸ್ ಆನ್ ದ ಮೀಡಿಯಾ. ಫಸ್ಟ್ ಡೇ ಇದು ಮೀಡಿಯಾದಲ್ಲಿರುತ್ತೆ, ಸೆಕೆಂಡ್ ಡೇ ಮೀಡಿಯಾದಲ್ಲಿರುತ್ತೆ, ಥರ್ಡ್ ಡೇ ಇನ್ನೊಂದು ನ್ಯೂಸ್ ಬರುತ್ತೆ ಬೆಟರ್ ದನ್ ದಿಸ್. ದಟ್ ಈಸ್ ವಾಸ್ಟ್ ಔಟ್. ವಾಟ್ ಎವರ್ ದ ಲಾಸ್ ಆಫ್ ಪೇರೆಂಟ್ಸ್. ಈಗೆಲ್ಲ ಲೋನ್ಗಳು ಈಗ ಅಪ್ಲೈ ಆಗೋದು. ನೀವು ಎಜುಕೇಷನ್ ಲೋನ್ ಯಾವುದೇ ಬ್ಯಾಂಕಿಂದ ನಿಮಗೆ ಈಗ ಡೈರೆಕ್ಟಾಗಿ ಕೊಡ್ತಾ ಇಲ್ಲ, ರೈಟ್? ಸೊ ನೀವು ವಿದ್ಯಾಶ್ರೀ ಪೋರ್ಟಲ್ ಅಂತ ಏನಿದೆ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ತಕ್ಷಣ ನಿಮ್ಮ ಡಾಟಾ ನಮಗೆ ಬರುತ್ತೆ. ಓಕೆ ಸರ್, ರೆಡಿ? ಫಸ್ಟ್ ನನಗೆ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಇವೆಂಟಿಗೆ ಬಂದಿದ್ದಕ್ಕೋಸ್ಕರ. ನನ್ನ ಹೆಸರು ಶಹನಾ ಅಂತ ಹೇಳಿ. ಈ ಕರ್ನಾಟಕ ಎಜುಕೇಷನಲ್ ಸರ್ವಿಸ್ ಅಂತ ಏನಿದೆ ಇದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಯಾಕಂತ ಹೇಳಿದ್ರೆ ನಾನೊಂದು ಚಿಕ್ಕಮಂಗ್ಳೂರಿನ ಮೂಡಿಗೆರೆ ತಾಲೂಕಲ್ಲಿ ಭೂತನಕಣ ಎಂಬ ಒಂದು ವಿಲೇಜಿಂದ ಬಂದಿರೋದು. ನಾನು ಬ್ಯಾಂಗ್ಳೂರಲ್ಲ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ನನಗೆ ಆವಾಗಲೇ ಈ CET ಅಂತ ಗೊತ್ತಿದ್ರೆ ನಾನು ಇಂಜಿನಿಯರಿಂಗ್ ಚೂಸ್ ಮಾಡ್ತಿದ್ನೇನು. ಬಟ್ ಅವಾಗ ನನಗೆ ಇನ್ಫಾರ್ಮೇಷನ್ ಇಲ್ಲ. ನಾನು ಅದಕ್ಕೆ ನಾರ್ಮಲ್ ಆಗಿ ನಮಗಿರೋ ಆಪ್ಷನ್ ಅಂದರೆ BA ಮಾತ್ರ. ಸೊ ನಾನು BA ತಗೊಂಡೆ. ಸೊ ಐ ಡನ್ ಮೈ ಗ್ರಾಜುಯೇಷನ್. ಆಮೇಲೆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಾನು NIS ಅಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಸೊ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಉಜಿರೆಯಲ್ಲಿ ಇರುವಾಗಿಂದಲೇ ಸೊ ಅಲ್ಲಿ CET ಇಂದ ಮಕ್ಕಳು ಬರ್ತಾ ಇದ್ರು CETಗೆ. ಸೊ ಅವಾಗ ನನಗೆ ಅರ್ಥ ಆಯ್ತು, ಓಕೆ CET ಇಂದನೂ ಸೀಟ್ ಸಿಗುತ್ತೆ, ಹಿಂಗೆ CET ಅನ್ನೋದು ಒಂದು ಇದೆ ಅಂತೇಳಿ. ದೆನ್ ನಂದು ಯಾವಾಗ ಗ್ರಾಜುಯೇಷನ್ ಮುಗೀತು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇದ್ದಿದ್ದು ಅಂತ ಹೇಳಿದ್ರೆ ಎಜುಕೇಷನ್ ಫೀಲ್ಡ್. ಸೊ ಆಮೇಲೆ ನಾವು ನಮ್ದಾದಂತಹ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿದ್ವಿ. ಮಾಡಿ ಆದ್ಮೇಲೆ ಈಗ ಅನಿಸ್ತು, ಓಕೆ ಈಗ ನಮಗೇನೋ ನಾವು ಮಾಡ್ತಿದ್ದೀವಿ, ಈ ರೂರಲ್ ಪೀಪಲ್ಗೆ ಏನಾದರೂ ಒಂದು ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಅಂತ ಹೇಳಿ ಈ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಏನಿದೆ ಅದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಅಂಡರಲ್ಲಿ ಈ ವರ್ಷ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕರ್ನಾಟಕ ಕೆರಿಯರ್ ಮಿಷನ್ ಅನ್ನೋದು ಒಂದು ಲಾಂಚ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್. ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಎಜುಕೇಶನ್ ಕೌನ್ಸಿಲಿಂಗ್. ನೋ, ಎಜುಕೇಶನ್ ಕೌನ್ಸಿಲಿಂಗ್ ಮಾತ್ರ ನಮ್ ಗುರಿ ಅಲ್ಲ. ಇಲ್ಲಿ ಎಜುಕೇಶನ್ ಕೌನ್ಸಿಲಿಂಗ್ ಆಗಿರ್ಬೋದು, ಅವ್ರದ್ದು ಜಾಬ್ ಕೌನ್ಸಿಲಿಂಗ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಇಲ್ಲ ಅವರಿಗೆ ಸೈಕಾಲಜಿಕಲ್ ಆಗಿ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತಾರೆ. ಎಷ್ಟೋ ಕಾಲೇಜ್ಗಳಲ್ಲಿ ನೋಡಿರ್ತೀರಾ ಮ್ಯಾನೇಜ್ಮೆಂಟ್ ಪ್ರೆಷರ್ ಅದು ಇದು ಅಂತ ಇದು ಮಕ್ಕಳು ಕಾಲೇಜ್ಗೆ ಹೋಗೋಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಅದು ಸಹ ಒಂದು ಸೈಕಾಲಜಿಕಲ್ ಇಶ್ಯೂಸೇ. ಸೊ ಈ ರೀತಿ ಎಲ್ಲಾ ರೀತಿಯಾದಂತಹ ಕೌನ್ಸಿಲಿಂಗ್ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರು ಅವರು ನಮ್ಮ ಹತ್ರಕ್ಕೆ ಬರಬಹುದು. ಅದಲ್ದಲೆ ನಾವೀಗ ಏನು ವೆಬ್ಸೈಟ್ ಲಾಂಚ್ ಮಾಡಿದೀವಿ ಆ ವೆಬ್ಸೈಟ್ ಅಲ್ಲಿ ಈಗ ನಾನು ಹೇಳಿದಾಗ ಅದರಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ. ನೀವೆಲ್ಲಾನು ಸಹ ಅದರಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಮೈಗ್ರೇಷನ್ ಇಶ್ಯೂಸ್ ಇರ್ಬೋದು, ಇಲ್ಲ ನಿಮಗೆ ಸ್ಕಾಲರ್ಶಿಪ್ ಇಶ್ಯೂ ಆಗಿರ್ಬೋದು, ಗೈಡೆನ್ಸ್ ಕೊರತೆ ಆಗಿರ್ಬೋದು, ಇಲ್ಲ ನನಗೆ ಡಾಕ್ಯುಮೆಂಟ್ ತಗೊಳಕ್ ಗೊತ್ತಾಗ್ತಿಲ್ಲ. ಈಗ ಹೈದರಾಬಾದ್ ಕರ್ನಾಟಕ ಅಂತ ರಿಸರ್ವೇಶನ್ ಇದೆ, ಆ ರಿಸರ್ವೇಶನ್ ಅಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ ತಗೋಬೇಕು, ಆ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ, ಯಾವ ಬೇಸ್ ಮೇಲೆ ಕೊಡ್ತಾರೆ, ಇದೆಲ್ಲ ತುಂಬಾ ಗೊಂದಲ ಇರುತ್ತೆ. ಸೊ ಇದೆಲ್ಲ ಗೊಂದಲಕ್ಕೂ ನೀವು ಇದನ್ನ ಕನೆಕ್ಟ್ ಮಾಡ್ಬೋದು. ಮತ್ತೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫೀಸ್ಗಳನ್ನ ಇಲ್ಲ. ಸೊ ಆ ರೀತಿ ನಾವು ಯಾವುದೇ ಇಲ್ಲ. ಇದು ಏನಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಏನಾಗಿದೆ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರು ಮಾಡ್ಕೊಡ್ತಾರೆ. ಸೊ ಮತ್ತೆ ಏನಂತ ಹೇಳಿದ್ರೆ ಜೆನ್ಯೂನಿಟಿ ಇರಬೇಕು ನಿಮ್ಮ ಹತ್ರ. ಈಗ ನಾವೊಂದು ನಿಮ್ದೊಂದು ಲೀಗಲ್ ಕೇಸ್ ನಾವು ತಗೊಂಡು ಫಾರ್ವರ್ಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ಕೇಸಲ್ಲಿ ನಮಗೆ 100% ಜೆನ್ಯೂನಿಟಿ ಇರಬೇಕು. ಸುಮ್ಮನೆ ಯಾವುದೋ ಒಂದು ಕೇಸ್ಗಳು ಕೊಟ್ಟರೆ ಅದಾಗಲ್ಲ. ಈಗ ಎಜುಕೇಶನ್ ರಿಲೇಟೆಡ್ ಅಂದಮೇಲೆ ಅದು ಪ್ರಾಪರ್ ಆಗಿ ಅದಕ್ಕೊಂದು ರೀಸನ್ ಇರುತ್ತೆ. ಇಲ್ಲ ಡ್ರಾಪ್ ಔಟ್ ಆಗಿದ್ದೀನಿ ನಾನು, ನನಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿರೋ ರೀಸನ್ ಬೇಕು. ಯಾವುದೋ ನಮ್ಮ ಫ್ರೆಂಡ್ಸ್ ಕಾಲೇಜ್ ಚೇಂಜ್ ಮಾಡಿದ್ರು, ಕೋರ್ಸ್ ಇಷ್ಟ ಆಗಲಿಲ್ಲ ಅಂತ ಡ್ರಾಪ್ ಔಟ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಇಲ್ಲ ಜೆನ್ವಿನ್ ಇದೆ, ಅವ್ರ ತಂದೆ ತಾಯಿ ಅವ್ರಿಗೆ ಏನೋ ಆಗಿರುತ್ತೆ, ಇಲ್ಲ ಅವ್ರಿಗೆ ಫೈನಾನ್ಷಿಯಲ್ ಇರಲ್ಲ, ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಈ ರೀತಿಯಿಂದ ಡ್ರಾಪ್ ಮಾಡಕ್ಕಂತ ಮಾಡ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಅಂತ ಪರಿಸ್ಥಿತಿಯಲ್ಲಿ ಇರೋರಿಗೆ ನಾವು 100% ವಿ ವಿಲ್ ಹೆಲ್ಪ್ ದೆಮ್. ಅಲ್ದಲ್ಲೇ ಸುಮ್ಮನೆ ಎಲ್ಲಾ ರೀಸನ್ಗೂ ಇಂಟರ್ಫಿಯರ್ ಮಾಡಿದ್ರೆ ಇದಕ್ಕೊಂದು ಬೆಲೆ ಇರಲ್ಲ. ಸೊ ಅದೇ ರೀತಿ ಎಲ್ಲನೂ ಸಹ ಈಗ ನಿಮಗೆ ಈಗ ಹೇಳ್ದಾಗೆ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್, SC ಡಿಪಾರ್ಟ್ಮೆಂಟ್ ಇಂದ ಹೇಳಿದ್ರು, ST ಹೇಳಿದ್ರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಫಂಡ್ ಇದೆಯಾ ಅಂತ ನಿಮಗೆ ಈಗಲಾದ್ರೂ ಅದ್ರ ಅರಿವಾಗಿರುತ್ತೆ. ಕೋಟಿಗಟ್ಟಲೆ ಫಂಡ್ ಇದೆ. ಅವರೇ ಕರೆದು ಹೇಳ್ತಿದ್ದಾರೆ ಡೈರೆಕ್ಟ್ ಆಗಿ ಬನ್ನಿ ನಾವು ಕೊಡ್ತೀವಿ ಅಂತೇಳಿ. ಯಾರು ಯಾಕೆ ಬರ್ತಾ ಇಲ್ಲ? ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲಾನು ನೀವು CET ಅಲ್ಲಿ 80,000 ಫೀಸ್ ಸಿಕ್ಕಿದ್ರು ಅದು ರೀಫಂಡ್ ಆಗುತ್ತೆ. SNQ ಕೋಟಾ ಇದೆ, SC ಕೋಟಾ ಇದೆ, ಯೂಸ್ ಮಾಡ್ಕೊಳ್ಳಿ. ಮುಸ್ಲಿಂ ಅವರಿಗಾದ್ರೆ ಮುಸ್ಲಿಂ ಮೈನಾರಿಟಿ ಇದೆ, ಕ್ರಿಶ್ಚಿಯನ್ ಮೈನಾರಿಟೀಸ್ ಇದೆ, ಎಲ್ಲಾನು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಏನು ಹಕ್ಕು ಕೊಟ್ಟಿದೆಯೋ ಗೌರ್ಮೆಂಟ್ ಅದನ್ನ 100% ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಅದನ್ನ ಯುಟಿಲೈಸ್ ಮಾಡ್ಲಿಲ್ವಾ ಅದು ಇನ್ನೊಬ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ.
ಸೊ ಆ ರೀತಿ ಆಗಕ್ಕೆ ಬಿಡ್ಬಿಡಿ. ನಿಮಗೇನು ಗೌರ್ಮೆಂಟ್ ಕೊಟ್ಟಿದೆಯೋ 100% ಯುಟಿಲೈಸ್ ಮಾಡ್ಕೊಳ್ಳಿ.